ಸೊ ಹಾಯ್ ಗೈಸ್, ನಾವಿವತ್ತು ಹೊರಟಿರೋದು ಚಿಕ್ಕಬಳ್ಳಾಪುರ. ಆ್ಯಂಡ್ ನೀವೇ ನೋಡ್ತಾ ಇದ್ದೀರಲ್ಲ. ಸೊ ಟ್ರೈನ್ ತುಂಬ ಲೇಟಾಗಿ ಸಿಕ್ಕಿದ್ರೂ ಖುಷಿ ಕೊಡ್ತು ಟ್ರೈನಿಗೆ ಹೋಗ್ಲಿಕ್ಕೋಸ್ಕರ. ಆ್ಯಂಡ್ ತಿಂದಿದ್ದೇ ಟೈಮ್ ಪಾಸ್ ಆಗಿದ್ದು ಗೊತ್ತಾಗಲಿಲ್ಲ. ತಿಂತ ಹೋದ್ವಿ, ರೀಚ್ ಆಗಿದ್ದು ಗೊತ್ತಾಗಲಿಲ್ಲ. ಆ್ಯಂಡ್ ತಿಂದಿದ್ದು ತುಂಬ ಇತ್ತು. ಆ್ಯಂಡ್ ಆಲ್ಮೋಸ್ಟ್ ನಾವು ಅಲ್ಲಿ ರೀಚ್ ಆಗೋದು ಅರೌಂಡ್ 4:30 ಹಂಗಾಗಿತ್ತು. ಹೋದ್ವಿ. ಜರ್ನಿಯನ್ನು ತುಂಬ ಚೆನ್ನಾಗಿತ್ತು. ಬಿಕಾಸ್ ನೀವೇ ನೋಡ್ತಿದ್ರಲ್ಲ, ಮಾತಾಡ್ತಾ ತಿಂತಾ ಸ್ವಲ್ಪ ಪ್ಲೇಸಸ್ ಎಲ್ಲ ನೋಡಿಕೊಂಡು ಹೊರಟ್ವಿ. ಆ್ಯಂಡ್ ಟ್ರಾವೆಲಿಂಗ್ ಜರ್ನಿ ಇಟ್ಸ್ ಕೂಲ್. ಆ್ಯಂಡ್ ಫೈನಲಿ ನಾವು ಸದ್ಗುರು ಸನ್ನಿಧಿಗೆ ರೀಚ್ ಆದ್ವಿ. ಆ್ಯಂಡ್ ಈ ಪ್ಲೇಸ್ ಅಂದರೆ ತುಂಬ ಖುಷಿ ಕೊಡ್ತು. ಸೊ ತುಂಬ ಟ್ರಾಫಿಕ್ ಕೂಡ ಇತ್ತು. ಬಂದಿದ್ದಕ್ಕೂ ಸಾರ್ಥಕ ಆಯಿತು ನೋಡಿ. ಆ್ಯಂಡ್ ಫೈನಲಿ ನಮ್ಮ ಶಿವ ಕೂಡ ಕಾಣಿಸ್ಕೊಂಡ್ರು. ತುಂಬ ಚೆನ್ನಾಗಿದ್ರು. ಶಿವರಾತ್ರಿಗೋಸ್ಕರನೇ ಆಲ್ಮೋಸ್ಟ್ ಇಲ್ಲೇ ಬಂದಂಗಿದ್ರು ಎಲ್ಲಾದರೂ. ಖುಷಿಯಾಯಿತು ನೋಡಿಬಿಟ್ಟು. ನಾನಂದರೆ ತುಂಬ ಎಂಜಾಯ್ ಮಾಡಿದೆ ಪ್ಲೇಸ್ ನೋಡಿ, ಫಸ್ಟ್ ಟೈಮ್ ಬಂದಿದ್ದು ಕೂಡ. ಹಾಗೆ ನಮ್ಮ ಶಿವನ ನೋಡಿಕೊಂಡು ಮಧ್ಯಾಹ್ನ ಊಟ ಕೂಡ ಇಲ್ಲ ಮಾಡಿದ್ವಿ. ತುಂಬ ಜನ ಇದ್ದರು ಅಲ್ಲಿ. ಆಲ್ಮೋಸ್ಟ್ ಜನ ಶಿವನ ನೋಡಲಿಕ್ಕೋಸ್ಕರ ಬಂದಿದ್ದಾರೆ. ಆ್ಯಂಡ್ ನೈಟ್ ವ್ಯೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನಂತೂ ತುಂಬ ಖುಷಿಪಟ್ಟೆ ನೋಡಿಬಿಟ್ಟು. ಆ್ಯಂಡ್ ಅಲ್ಲಿ ನೀವು ಅವತಾರಗಳೆಲ್ಲ ಇರ್ತದಲ್ಲ ಶಿವಂದು, ಅದೆಲ್ಲ ತೋರಿಸಿದ್ರು. ಇದೆಲ್ಲ ನಾನು ವೀಡಿಯೋಸಲ್ಲೆಲ್ಲ ನೋಡ್ತಾ ಇದ್ದೆ. ನಾನು ರಿಯಲಾಗಿ ನೋಡುವಾಗ ತುಂಬ ಖುಷಿ ಇತ್ತು. ಲೈಕ್ ಗೂಸ್ಬಂಪ್ಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ರಿಟರ್ನ್ ಹೊರಟ್ವಿ ಅಲ್ಲಿಂದ. ಹೊರಟ್ಬಿಟ್ಟು ನಾವು ಆ್ಯಕ್ಚುಲಿ ಟ್ರೈನಲ್ಲಿ ಹೋಗಲಿಲ್ಲ, ಲೈಕ್ ಬಸ್ಸಲ್ಲಿ ಹೊರಟ್ವಿ. ಆ್ಯಂಡ್ ಕಾಮತ್ ಹೋಟೆಲ್ ಅಂತ ಒಂದು ಸಿಕ್ತು. ಅದು ಯಾವ ಊರಂತ ಗೊತ್ತಿಲ್ಲ, ಸ್ಟಾಪ್ ಕೊಟ್ಟಿದ್ದರು. ಆ್ಯಂಡ್ ಎಲ್ಲರಿಗೂ ಗೊತ್ತಿದ್ದಂಗೆ ಅಂಥ ಹೋಟೆಲಲ್ಲಿ ಊಟ ಮಾಡೋದು ಬಿಟ್ಕೊಂಡು ನಾನು ಕಿಂಡರ್ ಜಾಯ್ ತೊಗೊಂಡು ಕಿಂಡರ್ ಜಾಯ್ ತಿಂತಾಯಿದ್ದೀನಿ. ನನಗೆ ಲೈಕ್ ಕಿಂಡರ್ ಜಾಯ್ ಅಂದರೆ ತುಂಬ ಫೇವ್ರೆಟ್. ಅದರಲ್ಲೇ ಟೈಮ್ ಪಾಸ್ ಮಾಡ್ತೀನಿ. ನಂಗೆ ಅದೆಷ್ಟು ಕೊಟ್ಟರು ತಿನ್ಲಿಕ್ಕೆ ರೆಡಿ ಇರ್ತೀನಿ. ಆಲ್ಮೋಸ್ಟ್ ಗರ್ಲ್ಸ್ ಕಿಂಡರ್ ಜಾಯ್ ಅಂದರೆ ಫೇವ್ರೇಟ್ ಆಗಿರುತ್ತೆ. ನಾನು ಅದನ್ನೇ ತಿಂದ್ಕೊಂಡು ಜರ್ನಿ ಫೀಲ್ ಮಾಡ್ತಾ ಇದ್ದೆ. ಟ್ರಾವೆಲಿಂಗ್ ಮುಗಿಸ್ಕೊಂಡು ಫೈನಲಿ ನಾವು ನಮ್ಮೂರು ರೀಚ್ ಆಗಿಬಿಟ್ಟೆ ಗಾಯ್ಸ್. ಥ್ಯಾಂಕ್ ಯು, ಬಾಯ್.